ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನನಗೆ ಆ್ಯಕ್ಚುಲಿ ಇದು ವಿಡಿಯೋ ಮಾಡಬೇಕಾದ್ರೆ ತುಂಬಾ ಬೇಜಾರಾಗ್ತಾಯಿದೆ. ಯಾಕಂತಂದರೆ ನನಗೆ ಇದು ಈ ನಾಯಿ ನನಗೆ ಸಿಕ್ಕಿದ್ದು. ಆಮೇಲೆ ಇನ್ನೊಂದು ನಾಯಿನೂ ಕಾಪಾಡಿದೆ. ಆದರೆ ಎರಡೂ ನನ್ನ ಜೊತೆ ಜಾಸ್ತಿ ದಿನ ಇರಲಿಲ್ಲ. ಇದು ಸಡನ್ನಾಗಿ ಎಲ್ಲೋಯಿಂದ ಬಂತು. ಆಮೇಲೆ ನಮ್ಮ ಮನೆ ಹಿಂದೆ ಒಂಚೂರು ಜಾಗ ಇದೆ, ಅಲ್ಲಿ ಬಂದು ಸೇರಿಕೊಳ್ತು. ಸೊ ಫ್ರೆಂಡ್ಲಿ ಆಗಿತ್ತು. ಊಟ ಎಲ್ಲ ಹಾಕ್ಕೊಟ್ಟಿದ್ದಕ್ಕೆ ಎಲ್ಲನೂ ಚೆನ್ನಾಗಿತ್ತು. ನಾನು ಫಸ್ಟು ಊಟನೂ ನೀರು ಕೊಟ್ಬಿಡ್ತೀನಿ. ಸೊ ಅದಕ್ಕೆ ಏನಾದರೂ ಕಾಯಿಲೆ ಇದ್ರೂ, ರೇಬೀಸ್ ಆ ಥರ ಇದ್ದರೆ ನೀರನ್ನ ಮುಟ್ಟೋದಿಲ್ಲ. ಹಾಗಾಗಿ ನಮಗೆ ಗೊತ್ತಾಗುತ್ತೆ ಆ ನಾಯಿ ಕಂಡೀಷನ್ನು. ಆಮೇಲೆ ಕಚ್ಕಿಚ್ಬಿಟ್ರೆ ಅದಕ್ಕೆ ನಮಗೆ ರೆಮಿಡಿನೇ ಇಲ್ಲ. ಸೊ ಅದೆಲ್ಲ ಚೆನ್ನಾಗಿ ತಿಂತು, ಫ್ರೆಂಡ್ಲಿಯಾಗಿತ್ತು, ಎಲ್ಲ ಇತ್ತು. ಸರಿ ಆಯಿತು. ಬ್ಯೂಟಿಫುಲ್ ಗೋಲ್ಡ್ ಕಲರ್ ನಾಯಿ, ಕಣ್ಣೆಲ್ಲ ಗೋಲ್ಡು. ಆಮೇಲೆ ಎಲ್ಲೋ ಸಾಕಿರೋದು, ಯಾಕಂದರೆ ಅಷ್ಟು ಕಮಾಂಡ್ಸ್ನೆಲ್ಲ ಮಾಡ್ತಾಯಿತ್ತದು. ಶೇಕ್ ಹ್ಯಾಂಡ್ ಮಾಡೋದಾಗಲಿ, ಆಮೇಲೆ ಇದು ಚೈನ್ ತೊಗೊಂಡೋದ್ರೆ ಚೈನ್ನ ಬಾಯಲ್ಲಿ ಇಟ್ಕೊಳ್ಳೋದೇನೋ ಎಲ್ಲನೂ, ಲೀಶ್ನೆಲ್ಲ ಬಾಯಲ್ಲಿ ಇಟ್ಕೊಳ್ಳೋದೆಲ್ಲ ಮಾಡ್ತಿತ್ತು. ಸೊ ನನ್ನ ಜೊತೆಗೆ ಓಡಾಡ್ಕೊಂಡು ಬರೋದು ಎಲ್ಲ. ಕೊನೆಗೆ ಕರ್ಕೊಂಡೋಗಿ ಗ್ರೂಮಿಂಗೆಲ್ಲ ಮಾಡಿಸಿ, ಇಂಜೆಕ್ಷನ್ ಎಲ್ಲ ಹಾಕಿಸಿ. ಸೊ ಇದು ಬಂದ್ಬಿಟ್ಟು ಫೀಮೇಲ್ ಡಾಗ್ ಇತ್ತು. ಸೊ ಫೀಮೇಲ್ ಡಾಗ್ ಇರೋದಕ್ಕೆ ನಾನು ಸ್ವಲ್ಪ ಅದಕ್ಕೆ ಆಪ್ರೇಷನ್ ಮಾಡಿಸ್ಬಿಡೋಣ, ಸ್ಟೆರಿಲೈಸ್ ಮಾಡಿಬಿಟ್ರೆ ಅದಕ್ಕೆ ಸೇಫು. ಇಲ್ಲಾಂದರೆ ಅದನ್ನು ಲೈಫೇ ಹಾಳಾಗ್ಬಿಡುತ್ತೆ. ಅಷ್ಟು ಕಷ್ಟವಾದ ಜೀವನ ಅದಕ್ಕೆ. ಊಟ ಯಾರೂ ಹಾಕೋದಿಲ್ಲ, ಏನೂ ಹಾಕೋದಿಲ್ಲ. ಆಮೇಲೆ ಅದೇನು ನಮ್ಮನ್ನ ಕೇಳೋಕ್ಕಾಗುತ್ತಾ, ನಾನು ಕರ್ಕೊಂಡೋಗಿ ಆಪ್ರೇಷನ್ ಮಾಡಿ ನಾನು ಮರಿ ಮಾಡ್ಕೊಳ್ಳಲ್ಲ ಅಂತ. ಅದನ್ನು ನಾವು ಮನುಷ್ಯರು ಯಾರೂ ಅಂಡರ್ಸ್ಟ್ಯಾಂಡು ಮಾಡ್ಕೊಳ್ಳಲ್ಲ. ನೋಡಿ, ಅದು ಹಣೆ ಮೇಲೆ ಒಂದು ತ್ರಿಶೂಲ ಥರ ಇತ್ತು. ಎಷ್ಟು ಚೆನ್ನಾಗಿ ಎಲ್ಲ ಮಾಡಿಸ್ಕೊಳ್ತಾಳೆ, ಎಷ್ಟು ಒಬೀಡಿಯೆಂಟಾಗಿದ್ಲು. ಒಳ್ಳೆ ನಾಯಿ ಮರಿನೇ. ನಾನು ಅದಕ್ಕೆ 6 ತಿಂಗಳಾಗಲಿ ಅಕಸ್ಮಾತಾಗಿ ಅದೇನಾದರೂ ಪ್ರೆಗ್ನೆಂಟ್ ಆಗಿದ್ದರೆ ನಾವು ಚಾನ್ಸ್ ತೊಗೊಳೋದು ಬೇಡ ಅಂತ ಡಾಕ್ಟ್ರು ಕೇಳಿದ್ರೂ ಅವ್ರು ಹೇಳಿದ್ರು ಪರವಾಗಿಲ್ಲ, ಒಂದು 6 ತಿಂಗಳಾಗಲಿ ಅಂತ. ಸೊ ಆಯಿತು. ಅಷ್ಟರ ಒಳಗಡೆ ನನ್ನ ಜೊತೆಗೇ ಇದ್ಲು. ಒಂದು ಸ್ವಲ್ಪ ಹೊರಗಡೆ, ನಮ್ಮನೆ ಒಳಗಡೆ 2 ಇದೆ. ಸೊ ಇವಳನ್ನು ಒಳಗಡೆನೇ ಹಾಕ್ಕೊಂಡಿದ್ದೆ, ಮನೆ ಮುಂದೆ ನೋಡಿ ಕಟ್ ಹಾಕ್ಕೊಂಡಿದ್ದೆ. ಚೆನ್ನಾಗೇ ಇದ್ಲು. ಸಡನ್ನಾಗಿ ಹಬ್ಬ ಎಲ್ಲ ಬಂದಾಗ ಪಟಾಕಿ ಎಲ್ಲದು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸಡನ್ನಾಗಿ ಎಲ್ಲೋ ಡಿಸಪಿಯರ್ ಆದಳು. ಒಂದು ಸರಿ ಹೋಗಿದ್ದವಳು ಬಂದಳು ಹಾಗೇ, ಬಟ್ ಸೆಕೆಂಡ್ ಟೈಮು ಹಾಗೆ ಡಿಸಪಿಯರೇ ಆಗಿಬಿಟ್ಲು ಕೊನೆಗೆ. ಹಾಗೂ ನಾನು ದೇವ್ರ ಹತ್ರ ಎಲ್ಲ ಬೇಡ್ಕೊಂಡೆ, ಕೊರಗಜ್ಜ ಹತ್ರ ಹೋದೆ, ಬಟ್ ನನಗಳು ಸಿಗಲೇ ಇಲ್ಲ. ಎಲ್ಲ ಕಡೆ ಹುಡುಕಿದೆ, ಎಲ್ಲ ಮಾಡಿದೆ, ಸೋಷಲ್ ಮೀಡಿಯಲ್ಲೂ ಹಾಕಿದೆ, ಎಲ್ಲೂ ಸಿಕ್ಕಿಲ್ಲ. ಮೇ ಬಿ ಅವಳು ಅಷ್ಟೇ ದಿನ ನನ್ನ ಜೊತೆಗಿರಬೇಕಾಯ್ತೇನೋ. ಆಮೇಲೆ ನಮ್ಮನೆ ಹಿಂದೆ ರಾಜಕಾಲುವೆ ಇದೆ. ಆ ರಾಜಕಾಲುವೆಯಲ್ಲಿ ಒಂದು ನಾಯಿ ಇತ್ತು ನೋಡಿ, ಇದೇ ನಾಯಿ. ಅದಕ್ಕೆ ಮೇರಿ ಅಂತಲೂ ಹೆಸರಿಟ್ವಿ. ಒಂದು ಊಟಕ್ಕೆ ಹಾಕ್ತಾಯಿದ್ವಿ, ಮೇಲಿಂದನೇ ಹಾಕ್ತಾಯಿದ್ವಿ, ಹಿಂದೆ ಫುಲ್ ಗ್ರಿಲ್ ಹಾಕಿರೋದ್ರಿಂದನೇ. ಸ್ಟಾರ್ಟಿಂಗ್ಲಿ ನಾನು ಊಟ ಮಾಡ್ಕೊಂಡು ಹೊರಟೋಗುತ್ತೆ ಅಂದ್ಕೊಂಡೆ. ನಾರ್ಮಲಿ ಅಲ್ಲಿ ಬರುತ್ತೆ ನಾಯಿಗಳೆಲ್ಲ, ಹಾಗೆ ಹೋಗುತ್ತೆ. ಬಟ್ ನೋಡಿ, ಊಟ ಹಂಗೆ ಹಾಕ್ತಾಯಿದ್ದೀನಿ, ಯಾಕಂದ್ರೆ ಫುಲ್ ಗ್ರಿಲ್ ಹಾಕ್ಬಿಟ್ಟಿದ್ದಾರೆ ನಮ್ಮ ಮನೆ ಹಿಂದೆ. ಆಮೇಲೆ ಆ ಗ್ರಿಲ್ಲೆಲ್ಲ ಕಟ್ ಮಾಡಿಸಿ ಕೊನೆಗೆ ಅದನ್ನು ರೆಸ್ಕ್ಯೂ ಮಾಡಿದಾಗ ಒಂದು ಸ್ವಲ್ಪ ಎಲ್ಲ ಹಿಂಗಾಗೋಗಿತ್ತು. ಅಲ್ಲಿಂದ ಹೋಗ್ತಾನೂ ಇಲ್ಲ, ಬೇರೆ ನಾಯಿಗಳೆಲ್ಲ ಹೋಗ್ಬಿಡುತ್ತೆ, ಇದು ಹೋಗಲೇ ಇಲ್ಲ. ಸರಿ ಅಂದ್ಬಿಟ್ಟು ರೆಸ್ಕ್ಯೂ ಮಾಡಿ ಅದಕ್ಕೂ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡು ಹೋಗೋಣ ಒಂದು ವಾರ ನೋಡಿಬಿಟ್ಟು ಅಂತಂದ್ಬಿಟ್ಟು ಹಂಗೆ ಇಟ್ಕೊಂಡೆ. ಮಳೆ ಸೀಸನ್ ಸ್ಟಾರ್ಟ್ ಆಯಿತು. ಅದಕ್ಕೆ ಎಲ್ಲ ಸ್ವಲ್ಪ ಕಂಫರ್ಟಬಲ್ ಆಗಿರಲಿ ಅಂತ ಎಲ್ಲ ಕ್ಲೋಸ್ ಮಾಡಿ, ಹಿಂದೆ ಫುಲ್ಲು ಓಪನ್ ಇತ್ತು ಗಾರ್ಡನ್ನು, ಅಲ್ಲೆಲ್ಲ ಕ್ಲೋಸ್ ಮಾಡಿ ಇದು ಹಾಕಿ ಟಾರ್ಪಲೆಲ್ಲ ಹಾಕಿ ಇಟ್ಟಿದ್ದೆ. ಸೊ ಬಾಡಿಲೆಲ್ಲ ಇನ್ಫೆಕ್ಷನ್ ಆಗಿಬಿಟ್ಟಿತ್ತು. ಮುರಿಲಿತ್ತಲ್ಲ, ಏನೇನು ಗಲೀಜು ನೀರು ಕುಡಿದೋ ಅಥವಾ ಸೊಳ್ಳೆಯಿಂದನೋ ನೋಡಿ ಹೆಂಗಾಗ್ಬಿಟ್ಟಿದೆ ಸ್ಕಿನ್ನು. ಸೊ ಇದನ್ನು ಊಟ ಎಲ್ಲ ಚೆನ್ನಾಗಿ ಮಾಡ್ತಿತ್ತು, ಎಲ್ಲ ಮಾಡ್ತಾಯಿದ್ಲು. ಐ ಥಿಂಕ್ ಇಟ್ ವಾಸ್ ಎ ಮೇಲ್ ಡಾಗ್, ಐ ಡೋಂಟ್ ನೋ. ಸರಿಗೆ ಅದು ನೋಡಿಲ್ಲ, ಯಾಕಂದರೆ ನಾನು ಒಂದು ವಾರ ಇಟ್ಕೊಂಡು ಸ್ಟಡಿ ಮಾಡಿಬಿಟ್ಟು ಆಮೇಲೆ ಡಾಕ್ಟ್ರ್ ಹತ್ರ ಫೋಟೋಸೆಲ್ಲ ತೊಗೊಂಡೋಗಿ ತೋರಿಸಿದ್ದೆ. ಅವ್ರು ಮೆಡಿಸನ್ನು ಕೊಟ್ಟಿದ್ದರು. ಅದು ಊಟ ಎಲ್ಲ ಚೆನ್ನಾಗಿ ಮಾಡ್ತಾಯಿತ್ತು, ನೀರೆಲ್ಲ ಚೆನ್ನಾಗಿ ಕುಡಿತಾಯಿತ್ತು, ಎಲ್ಲ ಮಾಡ್ತಾಯಿತ್ತು. ಐ ಥಾಟ್ ಇಟ್ ವಿಲ್ ಬಿ ಓಕೆ. ಇನ್ನೊಂದು ವಾರ ಆದಮೇಲೆ ಸ್ನಾನ ಮಾಡಿಸಿ ಕರ್ಕೊಂಡೋಗಿ ಗ್ರೂಮಿಂಗ್ ಮಾಡಿಸಿ ಇಂಜೆಕ್ಷನ್ ಎಲ್ಲ ಹಾಕ್ಸೋಣ ಅಂದ್ಕೊಂಡೆ. ನಮ್ಮ ಮನೆ ಹತ್ರ ಧೃತಿ ಪೆಟ್ಸ್ ಕ್ಲಿನಿಕ್ ಇದೆ. ಅವರು ಮೆಡಿಸಿನ್ಸ್ ಎಲ್ಲ ಈ ಸ್ಟ್ರೀಟ್ ಡಾಗ್ಸ್ಗೆಲ್ಲ ಫ್ರೀಯಾಗೇ ಕೊಡ್ತಾರೆ, ಚಾರ್ಜ್ ಏನು ಮಾಡೋದಿಲ್ಲ. ಬಟ್ ಅನ್ಫಾರ್ಚುನೇಟ್ಲಿ 9 ಡೇಸ್ ಮಾತ್ರ ಇದ್ದ, ಆಮೇಲೆ ತೀರ್ಕೊಂಬಿಟ್ಟ. ಏನಾಗಿತ್ತು ಅಂತಲೂ ನನಗೆ ಗೊತ್ತಿಲ್ಲ, ಯಾಕಂದರೆ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಎಲ್ಲ ನಡೀತಿಲ್ಲ. ಫುಲ್ ಫಿಲ್ಟ್ರೆಲ್ಲ ಹಾಕಿ ವಾಮಾಗಿ ಇಟ್ಟಿದ್ದೆ. ಬಟ್ ಐ ಡೋಂಟ್ ನೋ ವಾಟ್ ಹ್ಯಾಪನ್. ಸಡನ್ನಾಗಿ ಒಂದು ದಿನ ಊಟ ಬಿಡ್ತು, ಆಮೇಲೆ ಹಂಗೆ ತೀರ್ಕೊಂಬಿಡ್ತು. ದಿಸ್ ಈಸ್ ಆಲ್ಸೋ ಎ ವೆರಿ ಪೇನ್ಫುಲ್ ಮೂಮೆಂಟ್ ಫಾರ್ ಮಿ. ಯಾಕಂತಂದರೆ ಈ ಥರ ಬಂದ್ಬಿಟ್ಟು ಒಂದು ಸ್ವಲ್ಪ ದಿನ ನಮ್ಮ ಜೊತೆ ಇದ್ಬಿಟ್ಟು ಹೋಗ್ಬಿಟ್ರೆ ಭಾಳನೇ ದುಃಖ ಕೊಡುತ್ತೆ. ಯಾಕಂದರೆ ನಾನೊಂದು ಸ್ವಲ್ಪ ಅಟ್ಯಾಚ್ಮೆಂಟ್ ಇದೆ ಆ್ಯನಿಮಲ್ಸ್ ಜೊತೆಗೆ, ಎಸ್ಪೆಷಲಿ ಡಾಗ್ಸ್ ಜೊತೆಗೆ. ಆಮೇಲೆ ನಮ್ಮ ಏರಿಯಾ ಹತ್ರ ಇರೋ ಸುಮ್ಮನಹಳ್ಳಿ ಹತ್ರ ಕ್ರಿಮಿಟೋರಿಯಮ್ ಇದೆ, ಅದು ತೊಗೊಂಡೋಗಿ ಕ್ರಿಮೇಷನ್ ಮಾಡಿದೆ. ಇಲ್ಲಿ ಸುಮಾರು 800 ರೂಪಾಯಿ ತೊಗೋತಾರೆ.
ಇಲ್ಲಾಂದರೆ ವುಡನ್ ಪ್ಲ್ಯಾಂಕ್ ತೊಗೊಂಡ್ರೆ 300 ರುಪೀಸ್ ತೊಗೋತಾರೆ. ಸೊ ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಅವನ್ನ ಕ್ರಿಮಿಯೇಟ್ ಮಾಡಿದ್ವಿ. ಬಟ್ ವೆರಿ ಸ್ಯಾಡ್ ಮೂಮೆಂಟ್ ಪಾಪ. ಇವಕ್ಕೆಲ್ಲ ಯಾರೂ ಇರಲ್ಲ ನೋಡಿ. ನಾವು ಇದಕ್ಕೆ ಈ ಥರ ಸರ್ವಿಸ್ ಒಂಥರ ಮಾಡಿದ್ರೆ, ಊಟ ಗೀಟ ಹಾಕಿ ಅದಕ್ಕೆ ಬೀದಿ ನಾಯಿಗಳನ್ನ ಒಂಚೂರು ನೋಡಿಕೊಂಡ್ರೆ ಅವಕ್ಕೂ ಒಂದು ಲೈಫ್ ಸಿಗುತ್ತೆ, ಅವು ಜೀವನವೂ ಚೆನ್ನಾಗಿರುತ್ತೆ. ಬಟ್ ಯಾರೂ ಕೇರೇ ಮಾಡಲ್ಲ. ಅದೇ ತುಂಬ ದುಃಖಕರ ವಿಷಯ. ಐ ಹೋಪ್ ಆಫ್ಟರ್ ಸೀಯಿಂಗ್ ದಿಸ್ ವಿಡಿಯೋ ಅಟ್ಲೀಸ್ಟ್ ಒಂದು 4 ಜನ ಆದರೆ ಒಳ್ಳೆ ಥರ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.